ಸೊ ಗುಡ್ ಈವ್ನಿಂಗ್, ನಮಸ್ಕಾರ ಫ್ರೆಂಡ್ಸ್. ಸೊ ಇವತ್ತಿಂದ ನಿಮಗೆ ವಿಚಾರ ಬಂತು ಅಂದ್ರೆ ಉಳಿತಾಯ. ಸೊ ಉಳಿತಾಯ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅನ್ನೋದ್ರ ಬಗ್ಗೆ ನಿಮ್ಗೆ ತಿಳಿಸ್ತೀನಿ. ಸೊ ನಾವೆಲ್ಲ ಪ್ರೈವೇಟ್ ಸೆಕ್ಟರ್ ವರ್ಕ್ ಮಾಡ್ತಿರ್ತೀವಿ. ಸೊ ಪ್ರೈವೇಟ್ ಸೆಕ್ಟರ್ ಅಲ್ಲಿ ವರ್ಕ್ ಮಾಡೋದ್ರೆ ಜಾಬ್ ಸೆಕ್ಯೂರಿಟಿ ಇರಲ್ಲ, ನಿಮ್ಗೆ ಗೊತ್ತಿರ್ಬೋದು. ಸೊ ಅದಕ್ಕೋಸ್ಕರ ನಾನು ಹೇಳ್ತಿರೋದು, ನಿಮ್ಗೆ ಕೆರಿಯರ್ ಬಿಗಿನಿಂಗ್ ಇಂದ 24 ವರ್ಷಕ್ಕೋ 25 ವರ್ಷಕ್ಕೋ, ನಾವೆಲ್ಲ 18 ವರ್ಷದಿಂದ ಸ್ಟಾರ್ಟ್ ಮಾಡಿದ್ವಿ. ಸೊ ಕೆರಿಯರ್ ಬಿಗಿನಿಂಗ್ ಇಂದ ಯಾರೆಲ್ಲ ಪ್ರೈವೇಟ್ ಸೆಕ್ಟರ್ ವರ್ಕ್ ಮಾಡ್ತಿರ್ತೀರೋ, ಉಳಿತಾಯ ಅನ್ನೋದು ದಯವಿಟ್ಟು ಮೈಂಡ್ ಅಲ್ಲಿ ಇಟ್ಕೊಂಡು ಒಂದು ಚಾರ್ಟ್ ಹಾಕೊಂಡ್ಬಿಡಿ. ಸೊ ಎಷ್ಟೆಷ್ಟು ಖರ್ಚು ಮಾಡ್ಬೇಕಾದ್ರೆ ಅದರಲ್ಲಿ ಉಳಿತಾಯ ಇಷ್ಟು ಮಾಡಲೇಬೇಕು ಅನ್ನೋದು ಒಂದನ್ನ ಚಾರ್ಟ್ ಅಲ್ಲಿ ಇಟ್ಕೊಂಡು ಮೈಂಡ್ ಅಲ್ಲಿ ಇಟ್ಕೊಳ್ಳಿ. ಸೊ ನಿಮ್ಗೆ ಯಾರೋ ಬಟ್ಟೆ ತಗೊಳ್ತಿದ್ದಾರೆ, ಕಾರ್ ತಗೋತಿದ್ದಾರೆ, ಇನ್ನೊಂದು ಮಾಡ್ತಿದ್ದಾರೆ, ಲಕ್ಸುರಿ ಲೈಫ್ ಲೀಡ್ ಮಾಡ್ತಿದ್ದಾರೆ, ಬೇಡ. ನಮ್ಮ ಸಂಬಳ ಎಷ್ಟಿರುತ್ತೋ ಅದಕ್ಕೆ ಒಂದು ಚಾರ್ಟ್ ಹಾಕೊಂಡ್ಬಿಟ್ಟು ಇಷ್ಟನ್ನ ಅಂತ ಒಂದು 40% ಆದ್ರೂ ನಿಮ್ಗೆ ಸೇವಿಂಗ್ಸ್ ಅಂತ ಇಟ್ಕೊಂಬನ್ನಿ. ಹನಿ ಗೂಡಿದ್ರೆ ಹಳ್ಳ. ದಯವಿಟ್ಟು LIC ಮಾಡ್ಕೊಳ್ಳಿ, SIP ಮಾಡ್ಬೋದು, RD ಮಾಡಿಸ್ಕೋಬಹುದು. ಸೊ ಹೆಣ್ಮಕ್ಳು ಇರೋರ್ಗಾದ್ರೆ ಸುಕನ್ಯಾ ಸಮೃದ್ಧಿ ಯೋಜನೆ ಇದೆ ಗೌರ್ಮೆಂಟ್ ಇಂದ. ಮ್ಯಾಕ್ಸಿಮಮ್ ನಿಮ್ಗೆ ಅಪ್ ಟು 7.75 ಇಂದ 8% ತನಕ ನಿಮ್ಗೆ ಸಿಗುತ್ತೆ. ಸೊ ಅದೆಲ್ಲ 15 ಇಯರ್ಸ್ ಸ್ಕೀಮು. ಹೆಣ್ಮಕ್ಳು ಇರೋರ್ಗಾದ್ರೆ ದಯವಿಟ್ಟು ಅದನ್ನು ಯುಟಿಲೈಸ್ ಮಾಡ್ಕೊಳ್ಳಿ, ಸುಕನ್ಯಾ ಸಮೃದ್ಧಿ ಯೋಜನೆ. ಆಮೇಲೆ ಕೆಲವೊಂದು ಸೆಲ್ಫ್ ಎಂಪ್ಲಾಯೀಸ್ಗೆ ಮತ್ತೆ ಕೆಲವೊಂದು ಪ್ರೈವೇಟ್ ಕಂಪ್ನಿಗಳಲ್ಲಿ PF ಆಪ್ಷನ್ಸ್ ಇರೋದಿಲ್ಲ. ಸೊ ವರಿನೇ ಮಾಡ್ಕೊಳಕ್ ಹೋಗ್ಬೇಡಿ. ಅದರಲ್ಲೂ PPF ಅಂತ ಎಲ್ಲಾ ಬ್ಯಾಂಕಲ್ಲೂ ಇರುತ್ತೆ, ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ಸ್ ಅಂತ. ಅದು ಕೂಡ 15 ವರ್ಷ ಸ್ಕೀಮ್ ಇರುತ್ತೆ. ಸೊ ನೀವು ಅಪ್ ಟು 1.5 ಲಕ್ಷ ತನಕ ಒಂದು ವರ್ಷದಲ್ಲಿ ಇನ್ವೆಸ್ಟ್ ಮಾಡಬಹುದು. ಅದೆಲ್ಲ ಮಾಡ್ಕೊಂಡು ಖಂಡಿತ ನಾವು ನೋಡಿ 60 ವರ್ಷ ನಾವು 50 ವರ್ಷದಿಂದ ಸ್ಟಾರ್ಟ್ ಮಾಡ್ತೀನಿ ಆಗೋದಿಲ್ಲ. ನೀವು 20-25 ವರ್ಷದಿಂದಾನೇ ಸ್ಟಾರ್ಟ್ ಮಾಡೋದು ಸೇವಿಂಗ್ಸ್ ಅನ್ನೋದನ್ನ. ಸೊ 60 ವರ್ಷ ಆದ್ಮೇಲೆ ನಾವು 50 ವರ್ಷದಿಂದಾನೇ, ನೀವು ಅಟ್ಲೀಸ್ಟ್ ನೀವು ಒಂದು 25 ವರ್ಷದಿಂದ 25 ವರ್ಷ ನೀವು ಕೂಡಿಟ್ಕೊಂಡ್ರೆ ಲಾಂಗ್